ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ನ ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡೋಣ ಗುರು. ಈ ವಾರ ಫ್ಲಾಪ್ ಯಾರು ಸೂಪರ್ ಹಿಟ್ ಯಾರು ಅಂತ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಕೇಳ್ಕೊಂಡು ಬರೋಣ ಬನ್ನಿ. ಯಾರ್ಯಾರು ಏನೇನು ಮಾತಾಡ್ತಾರೆ. ಫ್ಲಾಪ್ ಯಾರು ಸೂಪರ್ ಹಿಟ್ ಯಾರು? ಸೂಪರ್ ಹಿಟ್ ತ್ರಿವಿಕ್ರಮ್ ಅವರಿಗೆ ಫ್ಲಾಪ್ ಸುರೇಶ್ ಅಣ್ಣ. ನಾನು ಹೇಳಿದೆಲ್ಲ ಪರ್ಸನಲ್ ಆಗಿ ಸುರೇಶ್ ಅಣ್ಣ ಸಖತ್ ಕೆಲಸ ಮಾಡಿದ್ದಾರೆ. ನೋಡ್ತಾ ಇರ್ತಾರೆ. ಫ್ಲಾಪ್ ಬಂದ್ರು ಜಗದೀಶ್ ಸರ್ ಎಲ್ಲ ಜಗದೀಶ್ ಎಲ್ಲ ಅವ್ರಿಗೆ ಅವ್ರ ಮೇಲೆ ಕಂಟ್ರೋಲ್ ಇರಲ್ಲ, ಏನಂದ್ರೆ ಮಾತಾಡ್ತಾರೆ. ಕೆಲವೊಂದು ಪದಗಳು ನನ್ನ ಮೇಲೆ ಪ್ರಯೋಗ ಆಗಿತ್ತು, ನನಗೆ ಇಷ್ಟ ಆಗಲಿಲ್ಲ. ದೊಡ್ಡವರು ಅಂತ ಬಂದ್ ರೆಸ್ಪೆಕ್ಟ್ ಇರುತ್ತಲ್ಲ, ಅವ್ರಾಗ ಅವರೇ ಎಷ್ಟೋ ಜಾಗದಲ್ಲಿ ಕಡಿಮೆ ಮಾಡಿಕೊಟ್ಟಿದ್ದಾರೆ. ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅಂದರೆ ಹಿಟ್ ಯಾರು ಫ್ಲಾಪ್ ಯಾರು, ಇದರಲ್ಲಿ ಏನಂದರೆ ಸುದೀಪ್ ಅಣ್ಣ ನಿನ್ನೆ ಬಂದ ಮೇಲೆ ಕ್ಲಾಸ್ ತೊಗೊಂಡ್ಮೇಲೆ ಬಂದಿದ್ದ ತಕ್ಷಣವೇ ಹೇಳಿದ್ರು, ಯಾರೋ ತುಂಬ ಜನ ಕಾಣಿಸ್ತಾ ಇಲ್ಲಲ್ಲ ಅವ್ರನ್ನೆಲ್ಲ ಫೋಕಸ್ ಮಾಡಿ ಅಂತ ಎದ್ದು ತೋರಿಸಿದ್ರಲ್ಲ, ಅವರೆಲ್ಲ ನಿಜವಾಗ್ಲೂ ಈ ವಾರ ಫ್ಲಾಪ್ ಆಗಿರೋರೆ. ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಎಬ್ಬಿಸಿ ತೋರಿಸಿದ್ರು ಅಂತ. ಅವರು ಆ್ಯಕ್ಟಿವೇ ಇಲ್ಲ, ಅವರೆಲ್ಲ ನಿಜವಾಗ್ಲೂ ಫ್ಲಾಫು. ಇನ್ನು ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ವಾರ ಬೊಂಬಾಟಾಗೆ ಫುಲ್ ಚೆನ್ನಾಗಿ ಆಡಿದ್ದಾರೆ. ಅವ್ರಿಗೆ ಸಿಕ್ಕಾಪಟ್ಟೆ ಫ್ಲಾಪ್ ಸಿಕ್ಕಿರೋದು ಯಾಕೋ ಬೇಜಾರಾಯಿತು. ತ್ರಿವಿಕ್ರಮ್ ಏನು ಇಲ್ಲವೇ ಇಲ್ಲ ಗುರು, ಅವ್ರಿಗೋಗ್ಬಿಟ್ಟು ಸೂಪರ್ ಹಿಟ್ ಕೊಟ್ಟಿದ್ದಾರೆ. ಏನೋ ಒಟ್ಟಿನಲ್ಲಿ ಒಂದು ಅರ್ಥ ಆಗ್ತಿಲ್ಲ. ಮತ್ತು ಇಲ್ಲಿ ಏನಂದರೆ ಜಿದ್ದಿ ಇನ್ನೂ ಮೈಂಡ್ ಸೆಟ್ಟಲ್ಲಿ ಹಂಗೆ ಇದ್ದಾರೆ. ಅದು ಅರ್ಥ ಅವ್ರಿಗೆ ಆಗ್ತಾ ಇದೆಯೋ ಇಲ್ವೋ ಒಂದು ಅನ್ನಿಸ್ತಾ ಇಲ್ಲ. ಅಷ್ಟು ಕ್ಲಿಯರ್ ಕಟ್ಟಾಗಿ ನೆನ್ನೆ ಸುದೀಪ್ ಅಣ್ಣ ಕೂಡ ಹೇಳಿದ್ದಾರೆ. ಇಲ್ಲಿ ತಿರ್ಗಾ ಅದನ್ನೇ ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಅದೇ ಮೈಂಡ್ ಸೆಟ್ಟಲ್ಲಿ ಹಿಡ್ಕೊಂಡು ತೊಗೊಂಡೋಗಿ ಆಗ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಈ ವಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದು ಜಗದೀಶ್ ಅವರು ಹೋದ ವಾರ ಮಾಡಿರೋ ಸೌಂಡ್ಗೆ ಫುಲ್ಲು ಶೇಕ್ ಆಗಿಬಿಟ್ಟಿದೆ. ಅವ್ರಿಗಂತೂ ಎಲ್ಲರೂ ತಗೊಬಂದು ಹಾಕಿರ್ತಾರೆ ಫ್ಲಾಪ್ ಅಂತ. ಅವರಿದ್ದರೆ ಆಲ್ಮೋಸ್ಟು ಹೋದ ವಾರ ಹಿಟ್ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ, ನನ್ನ ವೈಯಕ್ತಿಕ ಪ್ರಕಾರ. ನೋಡೋಣ ಯಾರ್ಯಾರು ಏನೇನು ದಬಾಕಿದ್ದಾರೆ, ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಇವತ್ತು ರಾತ್ರಿ ಗೊತ್ತಾಗುತ್ತೆ ಸ್ನೇಹಿತರೆ. ನಿಮ್ಗೆ ಏನು ಅನಿಸುತ್ತೆ, ಯಾರು ಫ್ಲಾಫು ಯಾರು ಹಿಟ್ಟು ಅಂತ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.